ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶು ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಬ್ಬ ಅಂದ್ರೇ ಎಲ್ಲರ ಮನೆಯಲ್ಲೂ ಒಂದು ಸಂಭ್ರಮದ ವಾತಾವರಣ ಇದ್ದೇ ಇರುತ್ತೆ, ಜೊತೆಗೆ ಕೆಲಸನೂ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ಒಂದು ಸಂತೋಷದ ವಾತಾವರಣ. ಸೊ ಗಣಪತಿ ನೋಡ್ಕೊಂಡು ಬರೋದು, ಅಕ್ಷತೆ ಕಾಳು ಹಾಕೋದು, ಪ್ರತಿಯೊಂದೊಂದು ಒಂದು ಖುಷಿ ಅಂತಲೇ ಹೇಳ್ಬೋದು ಈ ಗಣಪತಿ ಹಬ್ಬದಲ್ಲಿ. ಹಾಗೆ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದೊಂಥರ ಇನ್ಸ್ಟೆಂಟ್ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಇದಕ್ಕೆ ನಾನು ಅರ್ಧ ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಹೆಸರುಬೇಳೆ ತೊಗೊಂಡು ಕ್ಲೀನಾಗಿ ಒಂದು ಸಲ ವಾಶ್ ಮಾಡಿ ಒಂದು 5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಅರಿಶಿನ ಮತ್ತು ಎಣ್ಣೆನೂ ಸೇರಿಸ್ಕೊಂಡು ಒಂದು 3-4 ವಿಷಲ್ ಆಗೋಷ್ಟು ಹೊಡೆಸ್ಕೊಳ್ತೀನಿ. ಸಾಮಾನ್ಯ ಎಲ್ಲರಿಗೂ ಗೊತ್ತೇ ಇರುತ್ತೆ ಖಾರ ಪೊಂಗಲ್ ಮಾಡೋದು, ಬಟ್ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ. ನಾನು ತುಪ್ಪ ಹಾಕಿಲ್ಲ ಇದಕ್ಕೆ, ಕೆಲವೊಬ್ಬರು ತುಪ್ಪ ಜಾಸ್ತಿ ಹಾಕಿನೂ ಮಾಡ್ತಾರೆ. ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೆ. ಜೊತೆಗೆ ರಾತ್ರಿ ತಂದಿದ್ದು ಸ್ಯಾಂಡ್ವಿಚ್ ಇತ್ತು, ಪನ್ನೀರ್ ಸ್ಯಾಂಡ್ವಿಚ್ಚು ಬೇಕರಿಯಿಂದ ತಂದಿದ್ದು. ಬಟ್ ಅದು ಯಾರೂ ತಿಂದಿರಲಿಲ್ಲ. ರಾತ್ರಿ ಊಟನೇ ಹೆವಿ ಅನ್ನಿಸ್ತು ಅಂತ ಹೇಳಿ ಯಾರೂ ತಿಂದಿರಲಿಲ್ಲ, ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಸೊ ಬೆಳಗ್ಗೆ ಅದನ್ನೇ ಬಿಸಿ ಮಾಡಿಕೊಂಡು ಹಾಲು ಜೊತೆ ತಿನ್ನೋಣ ಅಂತ ಹೇಳಿ ಅದನ್ನು ಸಹ ಬಿಸಿ ಮಾಡ್ತಾಯಿದ್ದೀನಿ. ಸೊ ಈ ಪನ್ನೀರ್ ಸ್ಯಾಂಡ್ವಿಚೆಲ್ಲ ಒನ್ ಡೇ ಅಷ್ಟರಲ್ಲೇ ತಿನ್ನಬೇಕು, ಯಾಕೆಂದರೆ ಇದು ನೈಟ್ ತಂದಿದ್ದಲ್ವಾ, ಹಾಗಾಗಿ ಒಂಥರ ಆಗಿರುತ್ತೆ ಅಂತ ಹೇಳಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸಪೋಸು ಬೆಳಗ್ಗೆ ತಂದಿದ್ದಿದ್ರೆ ತಿಂತಿರಲಿಲ್ಲ, ಸೊ ನೈಟ್ ತಂದಿರೋದಲ್ವಾ, ಸೊ ಬೆಳಗ್ಗೆನೇ ಎದ್ದು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮನೇಲೇ ಮಾಡಿದ್ರೆ ತುಂಬ ಹೆಲ್ತಿ, ಬಟ್ ಬೇಕ್ರಿಯಲ್ಲಿ ತಂದಿರೋದು ಅಷ್ಟೊಂದು ಒಳ್ಳೆಯದೇನಲ್ಲ. ಬಟ್ ಏನಾದ್ರು ಯಾವಾಗಾದ್ರೆ ರೇರಾಗಿ ತಿನ್ನಬೇಕು ಅನಿಸಿದ್ರೆ ತೊಗೊಬಂದು ತಿನ್ನೋದಷ್ಟೇ. ಈಗ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಕುಟ್ಟಿರೋ ಶುಂಠಿ, ಸೊ ಇಷ್ಟು ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮೆಣಸಿನ ಪುಡಿನೂ ಸೇರಿಸ್ಕೊಳ್ತೀನಿ. ನಾನು ಮೆಣಸು ಹಾಕಲ್ಲ, ಮೆಣಸಿನ ಪುಡಿ ಹಾಕ್ತೀನಿ. ಸೊ ಮೆಣಸಿನ ಪುಡಿ ಎಲ್ಲ ಹಾಕಿ ಬೇಯಿಸ್ಕೊಂಡಿರೋ ಹೆಸ್ರುಬೇಳೆ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೋದು. ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಿಂಡ್ಕೊಂಡಿದ್ದಾಯಿತು. ಈಗ ಒಂದು ಸ್ವಲ್ಪ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಂಡು ನಾವು ತೆಳ್ಳಗೆ ಮಾಡ್ಕೋಬೋದು. ತೆಳ್ಳಗೆ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಹಾಗೆ ಈ ವೆದರ್ ಅಂತೂ ಯಾವ ಟೈಮಲ್ಲಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲಿಲ್ಲ. ಸೊ ಒಂದು 4 ಡೇಸ್ ಚೆನ್ನಾಗೇ ಬಿಸಿಲು ಬಂತು. ಅದಾದಮೇಲೆ ಹಬ್ಬ ಹತ್ರ ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಸೊ ಇದುವರೆಗೂ ಮಳೆ ನಿಲ್ತಾ ಇಲ್ಲ. ಸೊ ಬಟ್ಟೆನೂ ಒಣಗ್ತಾ ಇಲ್ಲ, ಮಕ್ಕಳು ಯೂನಿಫಾರ್ಮ್ ಅಂತ ಹಾಗೆ ಹಸಿ ಹಸಿನೇ ಇತ್ತು. ಸೊ ಒಂದು ಸಲ ಐರನ್ ಮಾಡ್ಕೊಂಡು ಹಾಕ್ಬಿಡೋಣ, ಮತ್ತು ಶೀತ ಮತ್ತು ಜ್ವರ ಏನಾದರೂ ಬಂದುಬಿಡುತ್ತೆ ಅಂತ ಹೇಳಿ ನನ್ನ ಮಗಳು ಸ್ಕೂಲಿಗೆ ಹೊರಡಬೇಕಿತ್ತಲ್ಲ, ಹಾಗಾಗಿ ಐರನ್ ಮಾಡಿ ಕ್ಲೀನಾಗಿ ಅವಳಿಗೂ ರೆಡಿ ಮಾಡಿಸಿ ನೀಟಾಗಿ ಕಳಿಸ್ದೆ. ಸಾಮಾನ್ಯ ಅವಳೇನು ರೆಡಿ ಆಗೋದಿಲ್ಲ, ನಾನೇ ರೆಡಿ ಮಾಡಿಸ್ಬೇಕು. ಬಟ್ ಅವ್ನು ಶೂನು ಹಾಕ್ಕೊಳಕ್ಕೆ ಬರಲ್ಲ ನನ್ನ ಮಗಳಿಗೆ. ಸೊ ನನಗೆ ಈ ಟೈಮಲ್ಲಿ ಸ್ವಲ್ಪ ಬಗ್ಗೆ ಎದ್ದೇಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೂ ಅವಳಿಗೆ ಏನು ಶೂ ಎಲ್ಲ ಹಾಕಿ ರೆಡಿ ಮಾಡಿಸಿ ಕಳಿಸ್ದೆ. ಸೊ ಅದಾದಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಗೋದಲ್ವ, ಹಾಗಾಗಿ ನಾನು ಫಸ್ಟು ತಿಂಡಿ ಮಾಡಿಕೊಂಡು ಅದಾದಮೇಲೆ ಕೆಲಸ ಮಾಡ್ತೀನಿ. ಹಾಗೆ ಪೊಂಗಲ್ ಜೊತೆ ಸ್ವಲ್ಪ ಪಕೋಡನೂ ಇತ್ತು ತಂದಿದ್ದು. ಸೊ ಪಕೋಡ ಜೊತೆ ಸೈಡ್ ಡಿಶ್ ಇಟ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಾಯಿತು. ಸೊ ಈಗಿನ್ನ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಒಂದೊಂದೇ ಕ್ಲೀನ್ ಮಾಡ್ಕೊಳ್ತಾ ಬರ್ತಾಯಿದ್ದೆ. ಹಬ್ಬ ಇದ್ದಾಗ ನಾನು ಯಾವುದೇ ರೀತಿ ಸ್ವೀಟ್ಸ್ ಏನೂ ಮಾಡೋಕ್ಕೆ ಹೋಗಲಿಲ್ಲ, ನನಗೂ ಟಯರ್ಡ್ ಅನ್ನಿಸ್ತಿತ್ತು. ಸೊ ಹಾಗಾಗಿ ಏನಾದರೆ ಒಂದು ಸ್ವೀಟ್ಸ್ ಮಾಡೋಣ ಅಂತ ಹೇಳಿ ರಾಗಿ ಲಡ್ಡು ಮಾಡೋಣ ಅಂತ ಹೇಳಿ, ಹೆಲ್ತಿಯಾಗಿರುತ್ತೆ ರೆಸಿಪಿ ಅಂತ ಹೇಳಿ ಅದನ್ನೇ ಮಾಡ್ತಾಯಿದ್ದೀನಿ. ಈಗ ಈ ರೆಸಿಪಿ ಮಾಡೋದಕ್ಕೆ ಒಂದು ಬಾಣಲಿಗೆ ಒಂದು ಮೆಷರಿಂಗ್ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕಡಲೆಬೀಜ ತೆಗೆದು ಹುರ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ನಾನು ಹುರುಗಡ್ಲೆನೂ ತೊಗೊಂಡು ಒಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ತುಂಬಾ ಹೆಲ್ತಿ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು, ಹೆಲ್ತಿ ಸ್ವೀಟ್ಸ್ ಅಂತಲೂ ಹೇಳ್ಬೋದು. ರಾಗಿ ಸಿಂಬ್ಳಿ ಅಂತಾರೆ ಅಥವಾ ರಾಗಿ ಲಡ್ಡು, ತುಂಬಾ ಹೆಲ್ತಿ ರೆಸಿಪಿ. ಈಗ ಅದೇ ಕಪ್ಪಲ್ಲಿ ಒಂದು 4 ಕಪ್ ಆಗೋಷ್ಟು ನಾನು ರಾಗಿ ಹಿಟ್ಟನ್ನು ಮತ್ತು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಂಗ್ ಹೇಗಿರಬೇಕು ಅಂದರೆ, ನಾವು ಈಗ ರೊಟ್ಟಿ ಮಾಡ್ತೀವಲ್ವ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಮಾಡ್ಕೊಳ್ತೀವಲ್ಲ, ಆ ಥರ ಮಿಕ್ಸ್ ಆಗಿರಬೇಕು. ಸೊ ಈ ಥರ ಮಿಕ್ಸನ್ನು ನಾವು ತೆಗ್ದು ಒಂದು 5 ಉಂಡೆ ಅಂತೂ ಇದರಲ್ಲಿ ಬರುತ್ತೆ, ಒಂದು 5 ರೊಟ್ಟಿ ಅಂತೂ ಮಾಡ್ಕೊಳ್ಬೋದು. ಸೊ ಇದು ಡೈರೆಕ್ಟಾಗಿ ತವ ಮೇಲೆ ಹಾಕಿ ತಟ್ಬೋದು, ಅಥವಾ ಬಟ್ಟೆ ಮೇಲೆ ಅಂದರೆ ಇಟ್ಕೊಂಡು ತಟ್ತೀವಿ ಅಂದ್ರೂ ತಟ್ಕೊಳ್ಬೋದು. ನಾನು ಡೈರೆಕ್ಟಾಗಿ ತವ ಮೇಲೇ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ತಟ್ಕೊಬೋದು ಇದನ್ನು. ಸೊ ಅಭ್ಯಾಸ ಇರೋರು ತುಂಬಾ ಈಸಿಯಾಗಿ ಮಾಡ್ಕೊಳ್ತಾರೆ.
ಆಗದೇ ಇರೋರು ಸ್ವಲ್ಪ ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ಇಟ್ಕೊಂಡು ಕಾಟನ್ ಬಟ್ಟೆನೇ ತವ ಮೇಲೆ ಮಗುಚ್ಕೊಂಡು ಮಾಡ್ಕೋಬೋದು. ಸೊ ಇದೇ ರೀತಿ ಪ್ರೋಸೆಸ್ಸಲ್ಲೇ ನನಗೆ ಒಂದು 5 ರೊಟ್ಟಿ ಆಗುತ್ತೆ. ಸೊ ಚೆನ್ನಾಗಿ ಆದಮೇಲೆ ಸೊ ಈ ಥರ ಇರುತ್ತೆ. ರೆಡಿಯಾಗಿರೋ ರಾಗಿ ರೊಟ್ಟಿನ ಒಂದು ಜಾರ್ ತೊಗೊಂಡು ಒಂದು ಸ್ವಲ್ಪನೇ ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ. ಸೊ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು. ಇದು ತುಂಬಾ ಚೆನ್ನಾಗಿರೋ ಒಂದು ಲಡ್ಡು ಅಂತಲೇ ಹೇಳ್ಬೋದು. ಸೊ ನನಗಿದು 2 ಸಲ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ತುಂಬ ಇತ್ತಲ್ಲ. ಸೊ ಒಂದೇ ಸಲ ಮಿಕ್ಸಿಯಲ್ಲಿ ರುಬ್ಬಲ್ಲ ಅಂತೇಳಿ ಆಲ್ರೆಡಿ ಒಂದು ಸಲ ರುಬ್ಬಿಟ್ಕೊಂಡಿದ್ದೆ. ಸೊ ಈಗ ಇನ್ನೊಂದು ಸಲ ರುಬ್ಬಿಟ್ಕೊಂಡು ತೊಗೊಳ್ತಿದ್ದೀನಿ. ಈ ಥರ ತರಿಯಾಗೇ ಬರುತ್ತೆ. ಅದನ್ನು ರಾಗಿ ರೊಟ್ಟಿಯಲ್ಲಿ ರುಬ್ಬಿದರೆ ಈ ಥರ ತರಿಯಾಗೇ ಬರುತ್ತೆ. ಇದೆ ಕರೆಕ್ಟಾದ ಅಳತೆ. ಹಾಗೆ ನಾನು ಹುರಿದಿಟ್ಕೊಂಡಿರೋ ಕಡಲೆ ಬೀಜನೂ ಸಹ ಸಿಪ್ಪೆ ಸುಲಿದಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಹುರುಗಡ್ಲೆನೂ ತೆಗೆದಿಟ್ಕೊಂಡೆ. ಇದನ್ನೆರಡೂ ಸೇರಿ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ತುಂಬ ಸಣ್ಣ ಮಾಡ್ಕೊಳ್ಳೋದು, ಪುಡಿ ಮಾಡ್ಕೊಳ್ಳೋದು ಆ ಥರ ಬೇಡ. ಸ್ವಲ್ಪ ತರಿಯಾಗಿ ಅಂದರೆ ಉಲ್ಟಾ ನಾವು ರುಬ್ತೀವಲ್ಲ, ಉಲ್ಟಾ ಮಾಡ್ಕೊಂಡು ರುಬ್ಬಿದ್ರೆ 1-2 ಸಲ ತರಿಯಾಗಿ ಬರುತ್ತೆ. ಸೊ ನನಗೆ ಈ ಥರ ಆಗಿದೆ ಇವಾಗ. ಅಂದರೆ ಒಂದೇ ಸಲ ಸ್ಪೀಡಲ್ಲಿ ಕೊಟ್ಟಿದ ತಕ್ಷಣ ಈ ಥರ ಸ್ವಲ್ಪ ಪುಡಿ ಆದಂಗೆ ಆಯಿತು. ಸೊ ಈ ಒಂದು ಪುಡಿನ ನಾವೇನು ಮಿಕ್ಸಿ ಮಾಡಿ ಇಟ್ಟಿದ್ವಲ್ಲ ಆಲ್ರೆಡಿ ರಾಗಿ ಹಿಟ್ಟಿಂದು, ಸೊ ಅದಕ್ಕೆ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ಆಗೋಷ್ಟು ನಾನು ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಸೇರಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸಪೋಸ್ ರೊಟ್ಟಿ ಏನಾದರೆ ಬಿಸಿ ಇತ್ತು ಅಂದರೆ ಬೆಲ್ಲದ ಜೊತೆ ಕರಗಿ ಈ ಥರ ಉಂಡೆ ಕಟ್ಕೊಳ್ಳೋಕ್ಕಾಗತ್ತೆ. ತಣ್ಣಗೇನಾದರೆ ಆಗಿದ್ರೆ ಉಂಡೆ ಕಟ್ಟಕ್ಕೆ ಬರಲ್ಲ. ಆವಾಗ ನಾವು ಇನ್ನೊಂದು ಸಲ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕಾಗತ್ತೆ 1-2 ರೌಂಡು. ಆಗ ನೀಟಾಗಿ ಉಂಡೆ ಕಟ್ಕೋಬೋದು. ಸೊ ಯಾವ ರೀತಿ ನೋಡ್ರಿ ಈ ರೀತಿ ಬಂದಿದೆ. ಸೊ ಇದು ರಾಗಿ ಸಿಂಬ್ಳಿ ಅಂತಲೂ ಕರಿಬೋದು, ರಾಗಿ ಲಡ್ಡು ಅಂತಲೂ ಕರಿಬೋದು. ತುಂಬಾ ಹೆಲ್ತಿಯಾಗಿರೋ ಸ್ನ್ಯಾಕ್ಸ್ ಇದು. ಮಕ್ಕಳಿಗೆ ನಾವು ಬೇರೆ ರೀತಿಯೆಲ್ಲ ಮಾಡಿರ್ತೀವಲ್ಲ, ಇದು ಒಂದು ಸಲ ಮಕ್ಕಳಿಗೆ ಮಾಡಿಕೊಂಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬ ದಿನನೂ ಇಟ್ಕೊಂಡು ತಿನ್ಬೋದು. ಹಾಗೆ ಹಬ್ಬದ ದಿನ ಎಲ್ಲೂ ನಾವು ಗಣಪತಿ ನೋಡೋಕ್ಕೆ ಹೋಗಿರಲಿಲ್ಲ. ಸೊ ಮಾರನೇ ದಿನ ಬೀದಿಯಲ್ಲಿ ಕೂರಿಸಿರೋ ಗಣಪತಿ ಎಲ್ಲ ನೋಡ್ಕೊಂಡು ಬರೋಕ್ಕಂತ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು ಗಣಪತಿಗಳು. ಸೊ ತುಂಬ ಖುಷಿ ಆಯಿತು. ಸೊ ಇದು ಇವತ್ತಿನ ಲಾಗ್ಸ್ ಆಗಿರುತ್ತೆ. ಸೊ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.